ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಧನುರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಅಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಗುರಿ ಇಲ್ಲದ ಬಾಣದಂತೆ ಇಷ್ಟು ದಿನ ಅಲೆದಾಡಿದ್ದು ಸಾಕು. ನಿಮ್ಮ ಸಾಮರ್ಥ್ಯ ಏನೆಂಬುದು ಜಗತ್ತಿಗೆ ಗೊತ್ತಾಗುವ ಸಮಯ ಬಂದುಬಿಟ್ಟಿದೆ. ಧನುರಾಶಿಯವರೇ, ನೀವು ಅಗ್ನಿತತ್ವದವರು. ಸೋಲನ್ನು ಎಂದೂ ಒಪ್ಪಿಕೊಳ್ಳುವುದಿಲ್ಲ. ಆದರೆ ಕಳೆದ ವರ್ಷಗಳಿಗಿಂತ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗದೆ ನಂಬಿದವರೇ ಕುತ್ತಿಗೆ ಕುಯ್ದಾಗ ದೇವರಿದ್ದಾನೆ ಎಂದು ನಂಬುವುದೇ ಕಷ್ಟ ಎನ್ನುವ ಪರಿಸ್ಥಿತಿಗೆ ನೀವು ಬಂದಿರಬಹುದು. ಕಣ್ಣೀರು ಹಾಕಬೇಡಿ. 2026ನೇ ಇಸವಿ ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ ಮಾತ್ರವಲ್ಲದೆ ಜೀವನದ ಹಣೆಬರಹವೂ ಕೂಡ ಬದಲಾಗಿದೆ. ಕತ್ತಲು ಸರಿದು ಸೂರ್ಯ ಉದಯಿಸುವ ಕಾಲವಿದು. ಸಾಕ್ಷಾತ್ ಪರಶಿವನಾದ ಗುರುಗ್ರಹದ ಆಶೀರ್ವಾದ ಮುಟ್ಟಲಿದೆ. ಸಾಕ್ಷಾತ್ ಗುರುಗ್ರಹದ ಆಶೀರ್ವಾದದಿಂದ ಈ ವರ್ಷ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸುವರ್ಣಾವಕಾಶ. ಕಳೆದು ಹೋದವ ಗೌರವ ಮತ್ತೆ ಸಿಗಲಿದೆ. ಆದರೆ ಎಚ್ಚರ, ನಿಮ್ಮ ಕಾಲಿಗೆ ಮುಳ್ಳಾಗಲು ಒಂದು ದೊಡ್ಡ ಕಂಟಕ ಕಾಯುತ್ತಿದೆ. ನಿಮ್ಮದೇ ಆದ ಒಂದು ದುಡುಕು ನಿರ್ಧಾರ ನಿಮ್ಮ ಸಾಮ್ರಾಜ್ಯವನ್ನೇ ಅಲುಗಾಡಿಸಬಹುದು. ಅದು ಏನು? 2026ರಲ್ಲಿ ನೀವು ಎದುರಿಸಬೇಕಾದ ಅಗ್ನಿ ಪರೀಕ್ಷೆ ಯಾವುದು? ಅದಕ್ಕೆ ಪರಿಹಾರವೇನು? ಈ ವರ್ಷ ನಿಮಗೆ ಹೊಲಿಯಲಿರುವ ಅದೃಷ್ಟಗಳೇನು? ಎಲ್ಲವನ್ನೂ ವಿಡಿಯೋದಲ್ಲಿ ಮುಂದೆ ನೋಡುತ್ತಾ ಹೋಗೋಣ. ಹಾಗೆ ನಿಮ್ಮ ಸ್ನೇಹಿತರು ಧನುರಾಶಿಯವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಆಳವಾದ ಮತ್ತು ನಿಖರವಾದ ಜ್ಯೋತಿಷ್ಯ ಮಾಹಿತಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸಂಕಷ್ಟಗಳು ದೂರವಾಗಲು ಕಮೆಂಟ್ ಬಾಕ್ಸ್ನಲ್ಲಿ ಧನುರಾಶಿಯ ಅಧಿಪತಿಯಾದಂತಹ ಗುರುರಾಯರ ಸ್ಮರಣೆ ಮಾಡುತ್ತಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ. ನಮಸ್ಕಾರ ಆತ್ಮೀಯ ಧನುರಾಶಿಯವರೇ. ಅಗ್ನಿತತ್ವದ ರಾಶಿ 2026ನೇ ವರ್ಷ ಧನುರಾಶಿಯವರಿಗೆ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಅತ್ಯಂತ ನಿರ್ಣಾಯಕ ವರ್ಷವಾಗಲಿದೆ. ವಿಡಿಯೋದ ಮುಖ್ಯ ಭಾಗಕ್ಕೆ ಹೋಗುವ ಮುನ್ನ ಧನುರಾಶಿಯವರಾದ ನಿಮ್ಮ ಸಹಜ ಮತ್ತು ಅಸಹಜ ಗುಣಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಯಾಕೆಂದರೆ ನಿಮ್ಮ ಗುಣಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ನೀವು ಸ್ವಾಭಿಮಾನಿಗಳು, ನೇರ ನುಡಿಯವರು, ಅನ್ಯಾಯವನ್ನು ಕಂಡರೆ ಸಹಿಸದವರು. ಇದು ನಿಮ್ಮ ಸಹಜ ಗುಣ ಮತ್ತು ಇದೇ ನಿಮ್ಮ ಶಕ್ತಿ. ಆದರೆ ನಿಮ್ಮ ಸಹಜ ಮತ್ತು ಅಸಹಜ ಗುಣವೇನೆಂದರೆ ಕೆಲವೊಮ್ಮೆ ವಿಪರೀತವಾಗಿ ಸಿಟ್ಟು ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಾ. 2026ರಲ್ಲಿ ಗ್ರಹಗಳು ನಿಮಗೆ ಎಷ್ಟೇ ಒಳ್ಳೆಯದನ್ನು ಮಾಡಲು ಬಂದರೂ ನಿಮ್ಮ ಆತುರದ ಬುದ್ಧಿ ಮತ್ತು ಕಠೋರವಾದಂತಹ ಮಾತುಗಳು ಈ ಅವಕಾಶಗಳನ್ನು ಹಾಳು ಮಾಡುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ವರ್ಷವಿಡೀ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 2 ಬಾರಿ ಯೋಚಿಸಿ. ವಾಸ್ತವಿಕವಾಗಿ ಹೇಳುವುದಾದರೆ, ನೀವು ಈ ವರ್ಷ ನಿಮ್ಮ ಸ್ವಾಭಿಮಾನವನ್ನು ಎಷ್ಟು ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ. ಈಗ 2026ರಲ್ಲಿ ಗ್ರಹಗಳು ನಿಮಗಾಗಿ ಏನೆಲ್ಲ ಸಿದ್ಧಪಡಿಸಿವೆ ಎಂದು ನೋಡೋಣ. ಈ ವರ್ಷದ ಆರಂಭದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹವು ನಿಮಗೆ ಅತ್ಯಂತ ಅನುಕೂಲಕರ ಸ್ಥಾನದಲ್ಲಿ ಇರಲಿದ್ದಾನೆ. ಇದು ಗಜಕೇಶರಿ ಯೋಗದಂತಹ ಫಲಗಳನ್ನು ನೀಡಬಲ್ಲದು. ಗುರುವು ಜ್ಞಾನ ಸಂಪತ್ತು ಮತ್ತು ಸಂತಾನದ ಕಾರಕ. ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದಾದರೆ ನಿಮ್ಮಲ್ಲಿರುವ ಕೀಳಿರಿಮೆಯು ದೂರವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಮತ್ತೊಂದೆಡೆ ರಾಹು 3ನೇ ಮನೆಯಲ್ಲಿ ಸಂಚರಿಸುತ್ತಿರುವುದು ಧನುರಾಶಿಯವರಿಗೆ ಪರಾಕ್ರಮ ಯೋಗವನ್ನು ನೀಡುತ್ತದೆ. ಇದರರ್ಥ ನೀವು ಧೈರ್ಯದಿಂದ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ಎಂದು. ಶನಿ ಮಹಾತ್ಮನು 4 ಮತ್ತು 5ನೇ ಮನೆಯ ಸಂಚಾರದಲ್ಲಿ ಇರುವುದರಿಂದ ಇದನ್ನು ನಾವು ಆದಷ್ಟು ಶನಿಯ ಪ್ರಭಾವ ಎಂದು ಕರೆಯಬಹುದು. ಇದರಿಂದ ಭಯಪಡುವ ಅಗತ್ಯವಿಲ್ಲ. ಆದರೆ ಶಿಸ್ತು ಅತ್ಯಗತ್ಯ. ಶನಿಯು ನಿಮ್ಮನ್ನು ಹೆಚ್ಚು ಕೆಲಸ ಮಾಡುವಂತೆ ಮಾಡುತ್ತಾನೆ, ಆದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ. ಈ ಗ್ರಹಗಳ ಸಂಯೋಜನೆಯು 2026ರ ಮಿಶ್ರ ಫಲಗಳ ವರ್ಷವನ್ನಾಗಿ ಮಾಡಿದರೂ ಸಕಾರಾತ್ಮಕ ಅಂಶಗಳೇ ಹೆಚ್ಚಾಗಿವೆ ಎಂದು ಹೇಳಬಹುದು. ಇನ್ನು ವೃತ್ತಿ ವಿಚಾರದಲ್ಲಿ ಈ ರಾಶಿಯವರಿಗೆ 2026ರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಲಿದೆ.
ಯಾರೆಲ್ಲ ದೀರ್ಘಕಾಲದಿಂದ ನಿರುದ್ಯೋಗಿಗಳಾಗಿ ಅಥವಾ ಅರ್ಹತೆಗೆ ತಕ್ಕ ಕೆಲಸ ಸಿಗದೆ ಪರದಾಡುತ್ತಿದ್ದೀರಿ ಅವರಿಗೆ ಈ ವರ್ಷ ಶುಭ ಸುದ್ದಿ ಕೇಳಿ ಬರಲಿದೆ. ವಿಶೇಷವಾಗಿ ವರ್ಷದ ಮೊದಲ 6 ತಿಂಗಳಲ್ಲಿ ಗುರುವಿನ ಅನುಗ್ರಹದಿಂದ ನಿಮಗೆ ಗೌರವಾನ್ವಿತ ಹುದ್ದೆಗಳು ಲಭಿಸಲಿವೆ. IT, ಬ್ಯಾಂಕಿಂಗ್ ಮತ್ತು ಟೀಚಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಬಟ್ಟೆ ದೊರೆಯುವ ಯೋಗವಿದೆ. ನಿಮ್ಮ ಸಹಜ ಗುಣವಾದ ಪ್ರಾಮಾಣಿಕತೆ ಇಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಇನ್ನು ರಾಹು 3ನೇ ಮನೆಯಲ್ಲಿ ಇರುವುದರಿಂದ ಮಾರ್ಕೆಟಿಂಗ್, ಮೀಡಿಯಾ ಅಥವಾ ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ಇರುವವರಿಗೆ ಅದ್ಭುತವಾದ ಧನಲಾಭವಾಗಲಿದೆ. ನಿಮ್ಮ ಮಾತಿನ ಚಾಕಚಕ್ಯದಿಂದ ನೀವು ಗ್ರಾಹಕರನ್ನು ಸೆಳೆಯಲಿದ್ದೀರಿ. ಯಾರು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀರೋ ಅವರಿಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯವೇ ಎಂದು ಕೇಳಿದರೆ ಹೌದು, ಖಂಡಿತವಾಗಿಯೂ ಮೇ ತಿಂಗಳ ನಂತರ ಬರುವ ಅವಕಾಶಗಳನ್ನು ನೀವು ಬಳಸಿಕೊಳ್ಳಬೇಕು. ಸಹೋದ್ಯೋಗಿಗಳ ಕುತಂತ್ರಕ್ಕೆ ನೀವು ಬಲಿಯಾಗದಂತೆ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಧನುರಾಶಿಯ ಆಕಾಂಕ್ಷಿಗಳಿಗಾಗಿ ಇದು ಸುವರ್ಣಾವಕಾಶ ಅಂತ ಕೂಡ ಹೇಳಬಹುದು. ರಾಶ್ಯಾಧಿಪತಿಯಲ್ಲಿ ಬದಲಾಗದಿರುವಂತಹ ಆಡಳಿತಾತ್ಮಕ ಹುದ್ದೆಗಳಿಗೆ ಬರೆಯುವ ಪರೀಕ್ಷೆಗಳಿಗೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿನದ್ದಾಗಿದೆ. ನೆನಪಿಡಿ, ಶನಿಯ ಪ್ರಭಾವ ಇರುವುದರಿಂದ ಕೇವಲ ಅದೃಷ್ಟವನ್ನು ನಂಬಿಕೊಂಡೇ ಶ್ರಮಕ್ಕೆ ತಕ್ಕ ಪ್ರತಿಫಲ ಮಾತ್ರ ಸಿಗುತ್ತದೆ. ಪೊಲೀಸ್ ಇಲಾಖೆ, ನ್ಯಾಯಾಂಗ ಇಲಾಖೆ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಬಯಸುವವರಿಗೆ ನೇಮಕಾತಿ ಆದೇಶ ಕೈ ಸೇರುವ ಯೋಗವಿದೆ. ಶನಿದೇವನು ಶಿಕ್ಷೆ ಕೊಡಬಹುದು ಅಥವಾ ಎಚ್ಚರವಿರಲಿ. ವ್ಯಾಪಾರಿಗಳಿಗೆ 2026 ಲಾಭದಾಯಕ ವರ್ಷವಾಗಲಿದೆ. ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರಿಗೆ ಗುರುವು ಸಪ್ತಮ ಭಾವದ ಮೇಲೆ ಪ್ರಭಾವ ಬೀರುತ್ತಿರುವುದರಿಂದ ಉತ್ತಮ ತಿಳುವಳಿಕೆಯುಳ್ಳ ಪಾಲುದಾರರು ಸಿಗುತ್ತಾರೆ. ಹೊಸ ಬಂಡವಾಳ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯ. ಆದರೆ ಶನಿಯು 4ನೇ ಮನೆಯಲ್ಲಿ ಇರುವುದರಿಂದ ರಿಯಲ್ ಎಸ್ಟೇಟ್ ಅಥವಾ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಇಲ್ಲಿ ಯಾವುದೇ ರೀತಿಯ ಕೆಲಸಕ್ಕೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಗ್ರಾಹಕರೊಂದಿಗೆ ಅಥವಾ ಲೇಬರ್ಗಳ ಜೊತೆ ಸಣ್ಣ ಪುಟ್ಟ ಜಗಳಗಳು ಆಗಬಹುದು. ಆದಷ್ಟು ತಾಳ್ಮೆಯಿಂದ ವರ್ತಿಸಿ. ಫುಡ್ ಬಿಸ್ನೆಸ್ ಅಥವಾ ಟ್ರಾವೆಲ್ಸ್ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡುವವರಿಗೆ ವಿದೇಶ ಸಂಪರ್ಕಗಳಿಗೆ ಅವಕಾಶವಿದೆ. ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ತಡೆಯಲು ನೋಡಬಹುದು, ಆದರೆ ರಾಹುವಿನ ಬಲದಿಂದ ನೀವು ಅವರನ್ನು ಗೆದ್ದು ಮುಂದೆ ಬರುತ್ತೀರಿ. ಹಣಕಾಸಿನ ವಿಚಾರದಲ್ಲಿ 2026 ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಒಂದೆಡೆ ಹಣದ ಅರಿವು ಚೆನ್ನಾಗಿರುತ್ತದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಕೇವಲ ಸಂಬಂಧಗಳನ್ನಷ್ಟೇ ಅವಲಂಬಿಸುವುದಲ್ಲಿ ಸೈಡ್ ಬಿಸ್ನೆಸ್ ಅಥವಾ ಹೂಡಿಕೆಗಳಿಂದಲೂ ಹಣ ಬರುವ ಯೋಗವಿದೆ. ಕುಟುಂಬ ಜೀವನದ ವಾತಾವರಣದಲ್ಲಿ 2026 ಧನುರಾಶಿಯು ಪದದಂತೆ ಇರಲಿದೆ. ಶನಿಯು 4ನೇ ಮನೆಯಲ್ಲಿ ಇರುವುದರಿಂದ ಮನೆಯ ವಾತಾವರಣದಲ್ಲಿ ಕೆಲವೊಮ್ಮೆ ಗಂಭೀರತೆ ಅಥವಾ ವರನು ಆವರಿಸಬಹುದು. ತಾಯಿಯವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ಮನೆಯಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ. ಗಂಡ ಹೆಂಡತಿಯರ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ, ಆದರೆ 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಅಥವಾ ಕೆಲಸದ ಒತ್ತಡದಿಂದ ಸಣ್ಣ ಪುಟ್ಟ ಜಗಳಗಳು, ಕಿರಿಕಿರಿಗಳು ಬರಬಹುದು. ಕೋರ್ಟ್ ಅಥವಾ ಡೈವರ್ಸ್ ಕೇಸ್ ಎಂದು ಅಲೆದಾಡುತ್ತಿರುವವರಿಗೆ ಈ ವರ್ಷ ತಾರ್ಕಿಕ ಅಂತ್ಯದಲ್ಲಿ ಸಿಗಲಿದೆ. ರಾಜಿ ಸಂಧಾನದ ಮೂಲಕ ಸಮಸ್ಯೆಗಳು ಬಗೆಹರಿಯುವ ಯೋಗ ಹೆಚ್ಚಾಗಿದೆ. ಅಹಂಕಾರವನ್ನು ಪಕ್ಕಕ್ಕಿಟ್ಟು ಸಂಗಾತಿಯ ಮಾತುಗಳಿಗೆ ಬೆಲೆ ನೀಡಿ. ಸ್ವರ್ಗ ಸುಖ ನಿಮ್ಮದೇ ಆಗುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಇರುವವರು ಆಸ್ತಿ ವಿಚಾರವಾಗಿ ಜಗಳ ಮಾಡುವ ಸಾಧ್ಯತೆ ಇದೆ. ಆದಷ್ಟು ತಾಳ್ಮೆಯಿಂದ ಇರಿ. ಅವಿವಾಹಿತರಿಗೆ 2026 ಶುಭ ಸುದ್ದಿ ತರಲಿದೆ. ಹಾಗೆಯೇ ಗುರು ಅನುಗ್ರಹದಿಂದಾಗಿ ಈ ವರ್ಷ ಸಂತಾನ ಭಾಗ್ಯವೂ ಕೂಡ ಇದೆ ಎಂದು ಹೇಳಬಹುದು. ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಿರಿ. ಹಾಗೆ ನಿಮ್ಮ ಮಕ್ಕಳು ಸ್ನೇಹಿತರ ಸಹವಾಸದಿಂದ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಿದೆ. ಪೋಷಕರಾಗಿ ನೀವು ಅವರ ಮೇಲೆ ಕಣ್ಣಿಡಬೇಕು, ಆದರೆ ಅತಿಯಾದ ಒತ್ತಡ ಹೇರಬೇಡಿ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ದೂರದ ಊರಿಗೆ ಅಥವಾ ಹಾಸ್ಟೆಲ್ಗೆ ಹೋಗುವ ಯೋಗವಿದ್ದರೆ ಖಂಡಿತವಾಗಿಯೂ ಕಳುಹಿಸಿಕೊಡಿ. ವಿದ್ಯಾರ್ಥಿಗಳಿಗೆ ಈ ವರ್ಷವು ಶ್ರಮದ ವರ್ಷ. ಗುರುವು ಜ್ಞಾನದ ಕಾರಕನಾಗಿರುವುದರಿಂದ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತಿ ಮೂಡಿಸುತ್ತಾನೆ, ಆದರೆ ಏಕಾಗ್ರತೆಯನ್ನು ಹೆಚ್ಚು ಇಡಬೇಕಾಗುತ್ತದೆ.
2026ರಲ್ಲಿ ಧನುರಾಶಿಯವರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು. ಶನಿಯ ಪ್ರಭಾವದಿಂದ ಎದೆನೋವು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಥವಾ ಕಾಲು ನೋವುಗಳು ಕಾಣಿಸಿಕೊಳ್ಳಬಹುದು. ಕೆಲಸದ ಒತ್ತಡದಿಂದ ಮಾನಸಿಕ ಆಂತರಿಕ ಹೆಚ್ಚಾಗುವ ಸಾಧ್ಯತೆ ಇದೆ. ಇದಕ್ಕೆ ಪರಿಹಾರವೆಂದರೆ ಪ್ರತಿದಿನ ಪ್ರಾಣಾಯಾಮ ಅಥವಾ ಯೋಗ ಮಾಡುವುದು. ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ, ವಿಶೇಷವಾಗಿ ಕಾಲು ನೋವು ಮತ್ತು ಹೃದಯ ಸಂಬಂಧಿತ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಸಣ್ಣ ಆರೋಗ್ಯ ಸಮಸ್ಯೆ ಬಂದರೂ ವೈದ್ಯರನ್ನು ಭೇಟಿಯಾಗುವುದು ಉತ್ತಮ. ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಅಲರ್ಜಿ ಅಥವಾ ಚರ್ಮದ ಸಮಸ್ಯೆಗಳು ಬರಬಹುದು. ಹೊರಗಿನ ಊಟವನ್ನು ಕಡಿಮೆ ಮಾಡಿ. ಇದಕ್ಕೆ ಪರಿಹಾರವೇನೆಂದು ನೋಡೋದಾದರೆ, ಮೊದಲನೆಯದಾಗಿ ಬೇರೆಯವರ ಮಾತುಗಳಿಗೆ ಕಿವಿ ಕೊಡುವುದನ್ನು ಬಿಟ್ಟುಬಿಡಿ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಸರಿಯಾಗಿದ್ದರೆ ಸಾಕು. ಎರಡನೆಯದಾಗಿ ದೈವಿಕ ಪರಿಹಾರ. ಶನಿಯ ಪ್ರಭಾವ ತಪ್ಪಿಸಲು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದೀಪಗಳನ್ನು ಹಚ್ಚಿ. ಹನುಮಾನ್ ಚಾಲಿಸಾವನ್ನು ತಪ್ಪದೇ ಪಠಿಸಿ. ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ಅಥವಾ ಮನೆಯಲ್ಲೇ ರಾಯರನ್ನು ನೆನೆಯಿರಿ. ಹಳದಿ ಬಣ್ಣದ ಹೂವುಗಳನ್ನು ಸಮರ್ಪಿಸಿ. ಸಾಧ್ಯವಾದರೆ ವಿದ್ಯಾರ್ಥಿಗಳಿಗೆ ಅಥವಾ ಬಡವರಿಗೆ ಪುಸ್ತಕ, ಪೆನ್ನುಗಳನ್ನು ದಾನ ಮಾಡಿ. ಇದು ನಿಮ್ಮ ಬುಧ ಮತ್ತು ಗುರುಗ್ರಹವನ್ನು ಬಲಪಡಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026 ಧನುರಾಶಿಯವರಿಗೆ ಹೋರಾಟದ ಜೊತೆಗೆ ಅದ್ಭುತ ಗೆಲುವನ್ನು ನೀಡುವ ವರ್ಷವಿದು. ವೀಕ್ಷಕರಿಗೆ ಧನ್ಯವಾದಗಳು.